ನಮಸ್ಕಾರ ಸ್ನೇಹಿತರೆ, ನಮ್ಮ ಎಪಿಕ್ ಕತೆ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ದೇವಸ್ಥಾನಕ್ಕೆ ಹೋದಾಗ ನೋಡಿರ್ತೀರಿ, ಎಲ್ಲಾ ದೇವರುಗಳ ಪೂಜೆ ವಿಗ್ರಹ ಅಥವಾ ಮೂರ್ತಿ ರೂಪದಲ್ಲಿ ನಡೆಯುತ್ತೆ. ರಾಮ, ಕೃಷ್ಣ, ದೇವಿ ಎಲ್ಲರಿಗೂ ಮುಖ, ಕೈ, ಕಾಲು ಇರುವ ಮೂರ್ತಿ ಇರುತ್ತೆ. ಆದರೆ ಆ ಮಹಾದೇವನಿಗೆ ಮಾತ್ರ ನಾವು ಹೆಚ್ಚಾಗಿ ಪೂಜೆ ಮಾಡುವುದು ಲಿಂಗ ರೂಪದಲ್ಲಿ. ಏಕೆ? ಶಿವನಿಗೆ ನಿಜವಾದ ರೂಪ ಇಲ್ಲವೇ? ಅಥವಾ ಈ ಲಿಂಗದ ಹಿಂದೆ ಯಾವುದಾದರೂ ದೊಡ್ಡ ರಹಸ್ಯವಿದೆಯೇ? ಶಿವಪುರಾಣ ಏನು ಹೇಳುತ್ತೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ರೋಚಕ ಕಥೆಯನ್ನ ತಿಳಿಯೋಣ. ಇದು ಸೃಷ್ಟಿಯ ಆರಂಭದ ಕಾಲ. ಆಗಿನ್ನು ಭೂಮಿ, ಮನುಷ್ಯರು ಯಾರೂ ಇರಲಿಲ್ಲ. ಕೇವಲ ಬ್ರಹ್ಮ ಮತ್ತು ವಿಷ್ಣು ಮಾತ್ರ ಇದ್ದರು. ಒಮ್ಮೆ ಇಬ್ಬರ ನಡುವೆ ಒಂದು ದೊಡ್ಡ ಜಗಳ ಶುರುವಾಯಿತು. ವಿಷಯ ಏನಂದ್ರೆ, ನಾನು ದೊಡ್ಡವನ ಅಥವಾ ನೀನು ದೊಡ್ಡವನ? ಬ್ರಹ್ಮದೇವ ಹೇಳಿದ್ರು, ನಾನು ಈ ಪ್ರಪಂಚದ ಸೃಷ್ಟಿಕರ್ತ, ನಾನೇ ಶ್ರೇಷ್ಠ ಅಂತ. ಅದಕ್ಕೆ ವಿಷ್ಣು ಹೇಳಿದ್ರು, ಈ ಪ್ರಪಂಚವನ್ನು ಕಾಪಾಡುವವನು ನಾನೇ ಶ್ರೇಷ್ಠ ಅಂತ. ಮಾತು ಜೋರಾಯ್ತು. ಇಬ್ಬರು ಕೋಪಗೊಂಡರು. ಆ ಕೋಪ ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ, ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಲು ಭಯಂಕರವಾದ ಅಸ್ತ್ರಗಳನ್ನು ಪ್ರಯೋಗಿಸಲು ಮುಂದಾದ್ರು. ಪ್ರಪಂಚವೇ ನಾಶವಾಗುವ ಪರಿಸ್ಥಿತಿ ಬಂತು. ಆಗ ಅಲ್ಲಿ ಒಂದು ಪವಾಡ ನಡೆಯಿತು. ಇಬ್ಬರು ಜಗಳವನ್ನು ನಿಲ್ಲಿಸಲು ಮತ್ತು ಸತ್ಯ ಏನು ಅಂತ ತೋರಿಸಲು ಇದ್ದಕ್ಕಿದ್ದಂತೆ ಅವರ ಮಧ್ಯೆ ಒಂದು ಭಯಂಕರವಾದ ಶಬ್ದದೊಂದಿಗೆ ಒಂದು ಬೆಂಕಿಯ ಕಂಬ ಪ್ರತ್ಯಕ್ಷವಾಯಿತು. ಇದು ಸಾಧಾರಣ ಕಂಬ ಆಗಿರಲಿಲ್ಲ. ಇದು ಅಗ್ನಿಸ್ತಂಭ. ಇದರ ಆರಂಭ ಎಲ್ಲಿದೆ, ಅಂತ್ಯ ಎಲ್ಲಿದೆ ಅಂತ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಇದು ಆಕಾಶವನ್ನು ದಾಟಿ ಮೇಲೆ ಹೋಗ್ತಿತ್ತು, ಪಾತಾಳವನ್ನು ದಾಟಿ ಕೆಳಗೆ ಹೋಗ್ತಿತ್ತು. ಬ್ರಹ್ಮ ಮತ್ತು ವಿಷ್ಣು ಯುದ್ಧ ನಿಲ್ಲಿಸಿ ಆಶ್ಚರ್ಯದಿಂದ ಆ ಬೆಳಕಿನ ಕಂಬವನ್ನು ನೋಡಿದ್ರು. ಅವರ ಕೋಪ ಮಾಯವಾಯಿತು. ಇದೇನಿದು ವಿಚಿತ್ರ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಆಗ ಒಂದು ಅಶರೀರವಾಣಿ ಕೇಳಿಸ್ತು. ಬ್ರಹ್ಮ ಮತ್ತು ವಿಷ್ಣುವೇ, ನಿಮ್ಮಲ್ಲಿ ಯಾರು ಈ ಬೆಂಕಿಯ ಕಂಬದ ಆದಿ ಅಂದ್ರೆ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತೀರೋ ಅವರೇ ನಿಜವಾದ ಶ್ರೇಷ್ಠರು ಅಂತ. ಸವಾಲು ಸ್ವೀಕಾರವಾಯಿತು. ಬ್ರಹ್ಮದೇವ ಹಂಸದ ರೂಪ ತಾಳಿದ್ರು. ಆ ಕಂಬದ ತುದಿಯನ್ನು ಹುಡುಕಲು ನೇರವಾಗಿ ಮೇಲೆ ಹಾರಿದ್ರು. ಇತ್ತ ವಿಷ್ಣು ವರಾಹದ ಅಂದ್ರೆ ಹಂದಿಯ ರೂಪ ತಾಳಿದ್ರು. ಆ ಕಂಬದ ಬುಡ ಎಲ್ಲಿದೆ ಅಂತ ನೋಡಲು ಪಾತಾಳದ ಕಡೆಗೆ ಭೂಮಿ ಅಗೆದುಕೊಂಡು ಹೋದ್ರು. ವರ್ಷಗಳೇ ಕಳೆದ್ವು. ಬ್ರಹ್ಮ ಮೇಲೆ ಹಾರ್ತಾನೆ ಇದ್ರು, ವಿಷ್ಣು ಕೆಳಗೆ ಹೋಗ್ತಾನೆ ಇದ್ರು. ಆದರೆ ಆ ಕಂಬಕ್ಕೆ ತುದಿ ಬುಡ ಯಾವುದೂ ಸಿಗಲೇ ಇಲ್ಲ. ಕೊನೆಗೆ ವಿಷ್ಣುವಿಗೆ ಸತ್ಯ ಅರ್ಥವಾಯಿತು. ಈ ಶಕ್ತಿ ನನ್ನ ಅರಿವಿಗೆ ಮೀರಿದ್ದು, ಇದು ಅನಂತವಾದದ್ದು ಎಂದು ಒಪ್ಪಿಕೊಂಡು ಸೋತು ವಾಪಸ್ ಬಂದು ಕೈ ಮುಗಿದು ನಿಂತರು. ಆದರೆ ಬ್ರಹ್ಮದೇವನಿಗೆ ಸೋಲೊಪ್ಪಿಕೊಳ್ಳಲು ಇಷ್ಟ ಇರಲಿಲ್ಲ. ಅವರು ಮೇಲೆ ಹೋಗುವಾಗ ಆಕಾಶದಿಂದ ಬೀಳುತ್ತಿದ್ದ ಒಂದು ಕೇದಿಗೆ ಹೂವು ಸಿಕ್ತು. ಬ್ರಹ್ಮ ಆ ಹೂವಿನ ಹತ್ತಿರ ಒಂದು ಸುಳ್ಳು ಸಾಕ್ಷಿ ಹೇಳೋಕೆ ಒಪ್ಪಂದ ಮಾಡಿಕೊಂಡ್ರು. ನಾನು ಈ ಕಂಬದ ತುದಿಯನ್ನು ನೋಡಿದೆ ಅಂತ ವಿಷ್ಣುವಿನ ಮುಂದೆ ಸುಳ್ಳು ಹೇಳು ಅಂತ ಬ್ರಹ್ಮ ಹೇಳಿದ್ರು. ಕೇದಿಗೆ ಹೂವು ಒಪ್ಪಿಕೊಳ್ತು. ಕೆಳಗೆ ಬಂದ ಬ್ರಹ್ಮ ವಿಷ್ಣುವಿನ ಮುಂದೆ ಜಂಬದಿಂದ, ನಾನು ತುದಿಯನ್ನು ನೋಡಿದೆ, ಇದೋ ಸಾಕ್ಷಿ, ಈ ಹೂವು ಅಂತ ಸುಳ್ಳು ಹೇಳಿದ್ರು. ಯಾವಾಗ ಬ್ರಹ್ಮ ಸುಳ್ಳು ಹೇಳಿದ್ರೋ ತಕ್ಷಣ ಆ ಬೆಂಕಿಯ ಕಂಬ ಸೀಳಿಕೊಂಡು ಸಾಕ್ಷಾತ್ ಪರಶಿವ ಪ್ರತ್ಯಕ್ಷನಾದನು. ಓಂ ನಮಃ ಶಿವಾಯ. ಶಿವನು ಗುಡುಗಿದನು. ಸತ್ಯವಂತನಾದ ವಿಷ್ಣುವನ್ನು ಮೆಚ್ಚಿ ಅವರಿಗೆ ಸಮಾನವಾದ ಸ್ಥಾನ ನೀಡಿದನು. ಆದರೆ ಸುಳ್ಳು ಹೇಳಿದ ಬ್ರಹ್ಮನಿಗೆ ಶಾಪ ನೀಡಿದನು. ಇನ್ನು ಮುಂದೆ ಭೂಲೋಕದಲ್ಲಿ ನಿನಗೆ ದೇವಸ್ಥಾನಗಳೇ ಇರುವುದಿಲ್ಲ ಮತ್ತು ಪೂಜೆಯೂ ಇರುವುದಿಲ್ಲ. ಹಾಗಾಗಿಯೇ ಇವತ್ತಿಗೂ ಬ್ರಹ್ಮನಿಗೆ ದೇವಸ್ಥಾನಗಳು ಇರುವುದಿಲ್ಲ. ಹಾಗೆಯೇ ಸುಳ್ಳು ಸಾಕ್ಷಿ ಹೇಳಿದ ಕೇದಿಗೆ ಹೂವನ್ನು ಶಿವನ ಪೂಜೆಯಿಂದ ನಿಷೇಧಿಸಿದನು. ಆಗ ಶಿವನು ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಿದನು. ನಾನು ಲಿಂಗದ ರೂಪದಲ್ಲಿ ಮೊದಲು ಕಾಣಿಸಿಕೊಂಡೆ. ಲಿಂಗ ಅಂದರೆ ಸಂಸ್ಕೃತದಲ್ಲಿ ಗುರುತು ಅಥವಾ ಚಿಹ್ನೆ ಅಂತ ಅರ್ಥ. ನನಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ನಾನು ರೂಪ ಇಲ್ಲದವನು ಅಂದರೆ ನಿರಾಕಾರ. ಆ ನನ್ನ ರೂಪವಿಲ್ಲದ ಅನಂತವಾದ ಶಕ್ತಿಯ ಸಂಕೇತವೇ ಈ ಶಿವಲಿಂಗ. ವಿಗ್ರಹವು ಶಿವನ ರೂಪವನ್ನು ತೋರಿದರೆ, ಲಿಂಗವು ಶಿವನ ಅರೂಪ ಮತ್ತು ಅನಂತತೆಯನ್ನು ತೋರಿಸುತ್ತದೆ. ಅದಕ್ಕೆ ಲಿಂಗ ಪೂಜೆಗೆ ಅಷ್ಟು ಮಹತ್ವ. ಇದೇ ಕಾರಣಕ್ಕಾಗಿ ನಾವು ಶಿವರಾತ್ರಿ ಎಂದು ಲಿಂಗೋದ್ಭವ ಕಾಲವನ್ನು ಆಚರಿಸುತ್ತೇವೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಪುರಾಣದ ರೋಚಕ ಕಥೆಗಳಿಗಾಗಿ ಎಪಿಕ್ ಕತೆ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.